ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸಂತೋಷ್ ಅವರೇ, ಅಯ್ಯಯ್ಯೋ, ಇವನಿಗೆ ನಾನೇ ಬ್ಲ್ಯಾಕ್ ಮೇಲ್ ಮಾಡಿದ್ದು ಅಂತ ಗೊತ್ತಾಗೋಯ್ತಾ? ಅದಕ್ಕೆ ನಾನು ಹುಡ್ಕೊಂಡು ಬರ್ತಿದ್ದಾನ. ಇನ್ನು ಕೈಗೆ ಸಿಕ್ಬಿದ್ರೆ ನಮ್ಮ ಅತ್ತೆಗಾದ ಗತಿನೇ ನನಗೂ ಆಗೋದು. ಈಗ ಹೇಗಪ್ಪ ತಪ್ಪಿಸ್ಕೊಳ್ಳೋದು? ನಮಸ್ತೆ ಸಂತೋಷ್ ಅವರೇ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಫಸ್ಟ್ ಕ್ಲಾಸ್ ಆಗಿದ್ದೀನಿ. ನೀವ್ಯಾಕೆ ಇಷ್ಟೊಂದು ಗಾಬರಿ ಮಾಡ್ಕೊತಾ ಇದ್ದೀರಿ? ಯಾಕೆ ಇಷ್ಟೊಂದು ಬೆವರ್ತಾ ಇದ್ದೀರಿ? ಇಲ್ಲ, ಅದು ಆಲ್ ಓಕೆ? ಹಾಂ, ತುಂಬ ಬಿಸಿಲಲ್ವಾ, ಅದಕ್ಕೆ ಸಿಕ್ಕಿ ಆಗ್ತಾ ಇದೆ ಅಷ್ಟೇ. ಇಲ್ಲ, ಆಗಲೇ ತಲೆವರಿಸ್ತಾ ಇದ್ರಿ. ನೀರು ತಂದು ಕೊಡ್ಲಾ? ಬೇಡ ಬೇಡ ಬೇಡ, ಏನಿದೆ, ಬೇಡ, ಏನು ತೊಂದರೆ ಇಲ್ಲ. ನೀವೇನು ಇಲ್ಲೇ? ಯಾವುದೋ ಕೆಲಸದ ಮೇಲೆ ಬಂದಿದ್ದೆ, ಕೆಲಸ ಮುಗಿತು ವಾಪಸ್ ಹೋಗ್ತಿದ್ದೆ. ನಿಮ್ಮನ್ನು ನೋಡಿದ್ನಲ್ಲ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನೀವೇನು ಇಲ್ಲಿ ಒಬ್ಬರೇ ಇದ್ದೀರಿ? ವೀಣಾ ಅವರಲ್ಲಿ ಕಾಣ್ತಿಲ್ವಲ್ಲ? ವೀಣಾ ಮನೇಲಿದ್ದಾಳೆ. ರೇಷನ್ ತೊಗೊಂಡು ಹೋಗ್ಬೇಕಾಗಿತ್ತು, ಅದಕ್ಕೆ ಬಂದೆ. ಆಯ್ತು, ಹಾಗಾದ್ರೆ ನಿಮ್ಮ ಮನೆ ಇಲ್ಲೇ ಹತ್ತಿರದಲ್ಲಿದೆ ಅಂತ ಆಯ್ತು. ಹೌದು, ಇಲ್ಲಿ 3ನೇ ಕ್ರಾಸ್ ಆಚೆಗಿದೆ. ಹಾಗೆ ಅತ್ತೆ ಮಾವ ಹೇಗಿದ್ದಾರೆ? ಅವ್ರಿಗೇನಾಗಿದೆ? ಚೆನ್ನಾಗಿದ್ದಾರಲ್ಲ. ಅವರೆಷ್ಟು ಚೆನ್ನಾಗಿದ್ದಾರೆ ಅಂತ ನನಗೆ ಗೊತ್ತು ಸಂತೋಷ್ ಅವರೇ. ಅವರು ಶೆಡ್ನಲ್ಲಿ ಇದ್ದಿದ್ದನ್ನು ನೋಡಿ ನಾನೇ ಮನೆ ಕಟ್ಟಿಸ್ಕೊಡ್ತೀನಿ ಅಂತ ಹೇಳಿದೆ. ಬೇಡ ಅಂತ ಸ್ವಾಭಿಮಾನಿಗಳನ್ನ ನೋಡಿ ಒಪ್ಕೊಳ್ಳಿ. ಹಾಗೆ ನನಗೆ ನಿಮ್ಮ ವಿಷಯನೂ ಗೊತ್ತಾಯ್ತು. ಏನು ಗೊತ್ತಾಯ್ತು? ಅವ್ರಿಗೆ ಗೊತ್ತಾಗದೇ ಇರೋ ಹಾಗೆ ನೀವು ಮನೆ ಕಟ್ಟಿಸಿದ ವಿಷಯ ಬೇಜಾರಾಗಿ ನಿಮ್ಗೂ ಅವರು ಜಗಳ ಆಯ್ತು, ಮನಸ್ತಾಪ ಆಗಿ ಮನೆ ಮುರಿತು. ಸಂತೋಷ, ನೀವು ಅವ್ರ ವಿಷಯದಲ್ಲಿ ಹಾಗೆ ನಡ್ಕೋಬಾರ್ದು. ಏನು ಮಾಡೋದು, ಆ ಟೈಮ್ ಆಗಿತ್ತು. ಈಗ ನಾವೆಲ್ಲರೂ ಚೆನ್ನಾಗಿದ್ದೀವಿ. ಅವರು ನಮ್ಮ ಮನೆಗೆ ಬರ್ತಾರೆ, ನಾವು ಅವ್ರ ಮನೆಗೆ ಹೋಗ್ತೀವಿ. ಈಗೆಲ್ಲ ಚೆನ್ನಾಗಿದೆ. ಇವನಿಗೆ ನನ್ನ ಮೇಲೆ ಏನಾದರೂ ಡೌಟ್ ಬಂದಿದೆಯಾ? ಅದಕ್ಕೆ ಕತೆ ಹೊಡ್ಕೊಂಡು ಇಲ್ಲೇ ಇದ್ದಾನ. ಇವನನ್ನು ಹೇಗಪ್ಪ ಕಳಿಸೋದು? ನಿಮ್ಮ ಮಗ ಹೇಗಿದ್ದಾನೆ ಸಂತೋಷ್ ಅವರೇ? ಮಗ ಚೆನ್ನಾಗಿದ್ದಾನೆ, ಸ್ಕೂಲಿಗೆ ಹೋಗ್ತಾನೆ. ನನಗೆ ಲೇಟ್ ಆಯಿತು, ರೇಷನ್ ತಗೋ ಬರ್ತೀನಿ. ಬರ್ತೀನಿ. ಸಂತೋಷ್ ಅವರೇ, ಸೂಪರ್ ಮಾರ್ಕೆಟ್ ಇರೋದು ಆ ಕಡೆ. ಓ, ಮತ್ತೆ ಬಿಟ್ಟೆ ಈ ಕಡೆ. ನಿಮ್ಮ ಮಗನ ನೋಡಿ ತುಂಬಾ ದಿನ ಆಯ್ತು, ಹಾಗೆ ಅವನಿಗೆ ಏನಾದ್ರು ಕೊಡಿಸ್ದಂಗಾಗುತ್ತೆ. ಬನ್ನಿ. ಬೇಡ, ನಾನು ಕೊಡಿಸ್ತೀನಿ, ನೀವು ಹೊರಡಿ. ನೀವು ಏನು ಹೆಸರು ಬಿಡ್ತಾರೋ ನೋಡಿದ್ರೆ ನಿಮಗೆ ಒಂದು ಜ್ಯೂಸ್ ಕೊಡಿಸ್ಬೇಕಾಗುತ್ತೆ ಅನ್ಸುತ್ತೆ. ಬನ್ನಿ ಬನ್ನಿ ಸಂತೋಷ್ ಅವರೇ. ಹಾಂ, ಎಲ್ಲದ ಏನು? ಲಕ್ಷ್ಮೀ